ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಗ್ತಾ ಇದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ 14ನೇ ಬಲಿಯಾಗಿದೆ. ಹೃದಯಾಘಾತಕ್ಕೆ ಸುಪ್ರಿಯಾ ಅನ್ನುವಂತ ವಿದ್ಯಾರ್ಥಿನಿ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ವಾಸವಿದ್ರು ಹಾಸನ ಮೂಲದ ಸುಪ್ರಿಯಾ. ಹೊಳೆನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ನಿವಾಸಿ ಇವರು. ಬ್ಯಾಟರಾಯನಪುರದಲ್ಲಿ ಸುಪ್ರಿಯಾ ಕುಟುಂಬ ವಾಸವಾಗಿದ್ರು. ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ಪದವಿಯನ್ನ ಕೂಡ ಓದ್ತಾ ಇದ್ರು ಸುಪ್ರಿಯಾ. ನಿನ್ನೆ ಮನೆಯಲ್ಲಿ ಕುಸಿದು ಬೀಳ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈ ರೀತಿಯಾದಂತಹ ಪ್ರಕರಣ ಇತ್ತೀಚೆಗೆ ನಾವು ನೋಡಿರೋದು ಒಂದಾ ಎರಡಾ? ಕೇವಲ ಹಾಸನದಲ್ಲೇ ನಾವು ನೋಡಿದ್ರೆ 14ನೇ ಬಲಿ ಇದು. 14 ವರ್ಷ, 17 ವರ್ಷ, 20 ವರ್ಷ, 22 ವರ್ಷ ವಿದ್ಯಾರ್ಥಿಗಳು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಹೆಲ್ತ್ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಕಾರಣಗಳು ನೂರಾರು ಇರಬಹುದು. ಆದ್ರೂ ಆಶ್ಚರ್ಯ ತರಿಸುತ್ತೆ ಈ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂತ ಹೇಳಿದ್ರೆ. ಇವರು ಕೂಡ ವಿದ್ಯಾರ್ಥಿನಿ ಸುಪ್ರಿಯಾ ಅಂತ, ಬೆಂಗಳೂರಿನಲ್ಲಿ ಇದ್ದವರು, ಬಟ್ ಹಾಸನ ಮೂಲ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ಪದವಿಯನ್ನ ಓದ್ತಾ ಇದ್ದಂತ ಸುಪ್ರಿಯಾ ನಿನ್ನೆ ದಿನ ಮನೆಯಲ್ಲಿ ಕುಸಿದು ಬೀಳ್ತಾರೆ. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಹುಶಃ ಇದ್ರ ಬಗ್ಗೆ ಹೆಲ್ತ್ ಎಕ್ಸ್ಪರ್ಟ್ಗಳೇ ಡೀಟೇಲ್ಸ್ ಅನ್ನ ಕೊಡಬೇಕು, ಏನಾಗ್ತಾ ಇದೆ ಯುವಕರಲ್ಲಿ ಅನ್ನೋದಾಗಿ. 10 ಕೇಸ್ಗಳು ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಅವರೆಲ್ಲರೂ ಕೂಡ ಟೀನೇಜರ್ಸು, ಇಲ್ಲ 2022ನಲ್ಲಿರೋರು. ಈ ಹಿಂದಿನ ಪ್ರಕರಣಗಳನ್ನು ನೀವು ಗಮನಿಸಿ. 20 ವರ್ಷದ ಕವನ, 20 ವರ್ಷದ ಸಂಧ್ಯಾ, 19 ವರ್ಷದ ಅಭಿಷೇಕ್ ಅಂತ ಎಲ್ಲವೂ ಕೂಡ ಮೇ ತಿಂಗಳಲ್ಲೇ, ಕೇವಲ ಒಂದು ತಿಂಗಳಲ್ಲಿ, ಮೇ 28, ಒಂದು 20, ಇನ್ನೊಂದು ಮೇ 22ಕ್ಕೆ. ವಯಸ್ಸಾಗ್ಲೇ ಹೇಳಿದಾಗೆ ಇಬ್ಬರಿಗೆ 20 ವರ್ಷ, ಇನ್ನೊಬ್ಬ ಯುವಕ 19 ವರ್ಷ. ಒಂದು 20 ವರ್ಷದ ಹಿಂದೆ 40-50 ವರ್ಷ ಆದ್ರೂ ಹೃದಯಾಘಾತದ ಕೇಸ್ಗಳು ಕಂಡು ಬರ್ತಾ ಇದ್ದಿದ್ದು ಬಹಳ ಕಡಿಮೆ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಯುವಕರಲ್ಲಿ? 19-20 ವರ್ಷಕ್ಕೇನೆ ಈ ರೀತಿಯಾಗಿ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇದ್ದಾರೆ.